ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಮತ ಮಾರಾಟಕ್ಕಿಲ್ಲ, ಸ್ವಾಭಿಮಾನಕ್ಕೆ ಬೆಲೆಯಿಲ್ಲ. ರವಿಕೃಷ್ಣಾರೆಡ್ಡಿ ಘೋಷಣೆ. ಬಾಗಲಕೋಟೆಯಲ್ಲಿ ಜನಜಾಗೃತಿ, ಪ್ರಾಮಾಣಿಕ ರಾಜಕಾರಣದ ಕರೆ. ಹಣಕ್ಕೆ ಮತ ಕೊಡಬೇಡಿ, ಜನರಿಗೆ ಬಲವಾದ ಸಂದೇಶ. ಸ್ವಾಭಿಮಾನ ಉಳಿಸೋಣ ಪ್ರಚಾರ ಸಭೆಯಲ್ಲಿ ಕಿಡಿಕಾರಿದ ರವಿಕೃಷ್ಣಾರೆಡ್ಡಿ. ಟಿಆರ್ಎಸ್ ಸಂಸ್ಥಾಪಕ, ನಿಮ್ಮ ಮತ ಮಾರಾಟಕ್ಕಿಲ್ಲ, ನಿಮ್ಮ ಸ್ವಾಭಿಮಾನಕ್ಕೆ ಬೆಲೆ ಕಟ್ಟಲಾಗದು ಎಂಬ ಗಂಭೀರ ಸಂದೇಶದೊಂದಿಗೆ ಪ್ರಚಾರ ವೇದಿಕೆಯಲ್ಲಿ ಕಿಡಿಕಾರಿದರು ರವಿಕೃಷ್ಣಾರೆಡ್ಡಿ. ಬಾಗಲಕೋಟೆಯಲ್ಲಿ ನಡೆದ ಭರ್ಜರಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಹಣ ಮತ್ತು ಪ್ರಲೋಭನೆಗಳ ಮೂಲಕ ಮತಗಳನ್ನು ಕಳಿಸುವ ದುಷ್ಟ ವ್ಯಕ್ತಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಜನರ ಸ್ವಾಭಿಮಾನವನ್ನ ಕಾಪಾಡಿಕೊಳ್ಳುವುದು ಪ್ರತಿ ನಾಗರಿಕರ ಕರ್ತವ್ಯವೆಂದು ಒತ್ತಿ ಹೇಳಿದರು. ಒಂದು ದಿನದ ಲಾಭಕ್ಕಾಗಿ ನಿಮ್ಮ ಭವಿಷ್ಯವನ್ನ ಮರಿಬೇಡಿ. ಪ್ರಾಮಾಣಿಕತೆ ಮತ್ತು ಅಭಿವೃದ್ಧಿ ನಿಮ್ಮ ಹಕ್ಕು ಎಂದು ಜನರಿಗೆ ಮನವಿ ಮಾಡಿದ ರವಿಕೃಷ್ಣಾರೆಡ್ಡಿ, ಶುದ್ಧ ರಾಜಕಾರಣವೇ ರಾಜ್ಯದ ಅಭಿವೃದ್ಧಿಗೆ ಮಾರ್ಗವೆಂದು ಸ್ಪಷ್ಟಪಡಿಸಿದರು. ಈ ಸಭೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದ ಜನರು ಅವರ ಮಾತುಗಳಿಗೆ ಬೆಂಬಲ ಸೂಚಿಸಿದ್ದು, ಸಭೆ ರಾಜಕೀಯ ಉತ್ಸಾಹದಿಂದ ಕಂಗೊಳಿಸಿತು. ಒಟ್ಟಾರೆ ಬಾಗಲಕೋಟೆ ಪ್ರಚಾರ ಸಭೆ ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಪ್ರಾಮಾಣಿಕ ರಾಜಕಾರಣದ ಅಗತ್ಯತೆಯನ್ನು ಮತ್ತೊಮ್ಮೆ ನೆನಪಿಸಿದೆ. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ನಿಕ್ಕರು ಹಂಚಿದೆ, ಎಲೆಕ್ಷನ್ ಗೆಲ್ಲೋದಿಕ್ಕಾಗೋದಿಲ್ಲ, ವೋಟ್ ಸಿಗೋದಿಲ್ಲ ಅಂತ ಅಲ್ವೇನಣ್ಣ? ಅಲ್ಲ, ಅವ್ರು ಹಸಿತಾನೆ. ದುಡ್ಡಿದ್ರೆ ಮಾತ್ರ ಚುನಾವಣೆ ಗೆಲ್ಲೋದಿಕ್ಕಾಗುತ್ತೆ. ದುಡ್ಡು ಯಾರ ಹತ್ರ ಇದೆ ಇವತ್ತು? ರಾಜಕಾರಣಿಗಳ ಹತ್ರ ಇದೆ. ಎಂತ ದುಡ್ಡು? ನನ್ನ ಹತ್ರ 1 ಕೋಟಿ ಇರಬಹುದು. 1 ಕೋಟಿನ ತಂದು ನಾನು ಯಾರಿಗಾರು ಕೊಡೋದಿಕ್ಕಾಗುತ್ತಾ? ಅಕೌಂಟ್ ಅಲ್ಲಿರೋ ದುಡ್ಡನ್ನ ತಂದು ಹಂಚೋದಿಕ್ಕಾಗುತ್ತೇನ್ರಪ್ಪ? ಎಲ್ಲಿರೋ ದುಡ್ಡು ತಂದು ಹಂಚ್ತಾರೆ? ಮನೆಯಲ್ಲಿ ಮೂಟೆನಲ್ಲಿ ಕಟ್ಟಿಟ್ಟಿರುವಂತ ದುಡ್ಡನ್ನ ಮಾತ್ರ. ಬ್ಲಾಕ್ ಮನಿ ಅಕೌಂಟ್ ಅಲ್ಲಿ ಇಲ್ಲದ, ಬರೀ ಕ್ಯಾಶ್ ಅಲ್ಲಿ ವ್ಯವಹಾರ ಮಾಡುವಂತಹ, ಲಂಚ ಕಮಿಷನ್ ಹೊಡೆದಿರುವಂತಹ, ಯಾರಿಗೂ ಬಹಿರಂಗವಾಗಿ ಸಾರ್ವಜನಿಕವಾಗಿ ಪೊಲೀಸರಿಗೆ ಆಗಲಿ, ಇನ್ಕಮ್ ಟ್ಯಾಕ್ಸ್ ನವರಿಗೆ ಆಗಲಿ, ಸರ್ಕಾರಕ್ಕೆ ಆಗಲಿ, ಬ್ಯಾಂಕ್ ಅವರಿಗೆ ಆಗಲಿ ಹೇಳೋದಿಕ್ಕೆ ಆಗಲಾರದಂತ ದುಡ್ಡನ್ನ ಮಾತ್ರ ಹಂಚೋದಿಕ್ಕಾಗುತ್ತೆ. 1000 ಕೋಟಿ ಇರೋರು 1,000 ಕೋಟಿಗಿಂತ ಹೆಚ್ಚು ಆಸ್ತಿ ಇರುವಂತವರು, ದುಡ್ಡಿರುವಂತವರು ಬೆಂಗಳೂರಲ್ಲಿ ಒಂದು 10,000 ಜನ ಇದ್ದಾರೆ. ಅವರೆಲ್ಲ ಎಲೆಕ್ಷನ್ ಬರ್ತಾ ಇದಾರನಪ್ಪ? ಎಲೆಕ್ಷನ್ ಬರ್ತಾ ಇದಾರ? ಬರ್ತಾ ಇಲ್ಲ. ಯಾಕೆಂದ್ರೆ ಅವರಿಗೆ ವೈಟ್ ಮನಿನ ಬ್ಲಾಕ್ ಮನಿ ಮಾಡಿ ಹಂಚೋದಿಕ್ ಹೋದ್ರೆ ಅವ್ರನ್ನ ಜೈಲ್ಗೆ ಹಾಕ್ತಾರೆ. ಯಾವ ಖದೀಮರ್ನ ಹಾಕಲ್ಲ ಜೈಲ್ಗೆ, ಬರೀ ಬ್ಲಾಕ್ ಮನಿ ಇಟ್ಕೊಂಡಿರುವಂತವ್ರಿಗೆ. ಹಾಗಾಗಿನೇ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನ ಪರಮಭ್ರಷ್ಟ ಕುಟುಂಬಗಳು, ಜನದ್ರೋಹಿ ಕುಟುಂಬಗಳು, ಪ್ರಜಾಪ್ರಭುತ್ವ ವಿರೋಧಿ ಕುಟುಂಬಗಳು, ಕಳ್ಳತನ ಮಾಡಿ ಶ್ರೀಮಂತಿಗೆ ಸಂಪಾದಿಸಿರುವಂತ ಖದೀಮ ಕುಟುಂಬಗಳಿಗೆ ಮಾತ್ರ ಇವತ್ತು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅವರು ಟಿಕೆಟ್ ಕೊಡ್ತಾರೆ. ಅವರು ಮಾತ್ರ ಅವ್ರ ಮನೆಯಲ್ಲಿ ಮೂಟೆ ಕಟ್ಟಿ ಇಟ್ಟಿರುವಂತಹ ದುಡ್ಡನ್ನ ತಂದು ಎಲೆಕ್ಷನ್ ಟೈಮಲ್ಲಿ, ಬಹುಶಃ ಈಗಾಗಲೇ ಬಾಗಲಕೋಟೆನಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇರ್ಬೋದು, ಬಿಜೆಪಿ ಕ್ಯಾಂಡಿಡೇಟ್ ಇರ್ಬೋದು, ದಾವಣಗೆರೆಯಲ್ಲೂ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇರ್ಬೋದು, ಬಿಜೆಪಿ ಕ್ಯಾಂಡಿಡೇಟ್ ಇರ್ಬೋದು, ಅವರೆಲ್ಲ ಇವಾಗ ಮೇನ್ ಡೀಲರ್ಸ್ ಕೊಟ್ಬಿಟ್ಟಿದ್ದಾರೆ. ಇನ್ನು ನಾಳೆಯಿಂದ ರಿಟೇಲು. ಏನ್ ರಿಟೇಲು? ಸಬ್ ಡೆಲಿವರಿನೂ ಅಲ್ಲ, ಹೋಮ್ ಡೆಲಿವರಿ ಕಣ್ರಯ್ಯ. ಏನ್ ಡೆಲಿವರಿ? ಹೋಮ್ ಡೆಲಿವರಿ ನಾಳೆಯಿಂದ. ಇವಾಗ ಆಲ್ರೆಡಿ ಡೀಲರ್ಗಳಿಗೆ ಯಾವನ ಬೆಳ್ಳಗೆ ಗುರು ಹಾಕೊಂಡು ಕುತ್ತಿಗೆಗೆ ನಾಯಿ ಚೆನ್ನ ಹಾಕೊಂಡು ಸಾಹೇಬ್ರೆ 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 ಅಂತ ಈ ಭ್ರಷ್ಟ ರಾಜಕಾರಣಿಗಳ ಹತ್ರ ಓಡಾಡ್ತಾರಲ್ವಾ, ಅವರವರಿಗೆ ಅವರವರ ಯೋಗ್ಯತಾನುಸಾರ ಇಂಥ ಏರಿಯಾದಲ್ಲಿ ಹಂಚಬೇಕು ಅಂತೇಳಿ 50 ಲಕ್ಷ, 1 ಕೋಟಿಗೆ 2 ಕೋಟಿಗಾಗಲೇ ಡೆಲಿವರಿ ಆಗ್ಬಿಟ್ಟಿದೆ ಅವರಿಗೆ. ಡೀಲರ್ಗಳು ಅವರು. ಏನ್ ಡೀಲರ್ಗಳು? ವೋಟ್ ಡೀಲರ್ಗಳು. ಆ ವೋಟ್ ಡೀಲರ್ಗಳು ಇವಾಗ ಏನ್ ಮಾಡ್ತಾರೆ? ಹೋಮ್ ಡೆಲಿವರಿ ಮಾಡ್ತಾರೆ. ಅದು ಲಿಕ್ಕರ್ ಇರಬಹುದು, ಕುಕ್ಕರ್ ಇರಬಹುದು, ಕ್ಯಾಶ್ ಇರಬಹುದು. ಅದು ನಾಳೆಗೆ ನಡೆಯುತ್ತೆ. ಇವತ್ತು ನಾಳೆ ನಮ್ಮ ಏನು ಚುನಾವಣಾ ಅಧಿಕಾರಿಗಳು, ಅವರು ಇವರು, ಅಲ್ಲಿ ಪೊಲೀಸರು, ಅಲ್ಲಿ ಇಲ್ಲಿ ಬಂದೋಬಸ್ತು, ನಾಳೆಯಿಂದ ಇದೇ ಪೊಲೀಸ್ ಗಾಡಿಗಳಲ್ಲೇ ಹಣ ಹಂಚಿಕೆ ಆದ್ರೂ ಯಾರು ಮಾತಾಡೋ ಹಾಗಿಲ್ಲ. ಸರ್ಕಾರಿ ಅಧಿಕಾರಿಗಳು ಚುನಾವಣಾ ಪ್ರಚಾರಕ್ಕೆ ಒಂದು ರಾಜಕೀಯ ಪಕ್ಷದ ಪರವಾಗಿ ಹೋಗೋದಕ್ಕೆ ಅವಕಾಶ. ಸಂಘದ ಅಧ್ಯಕ್ಷ, ಸರ್ಕಾರಿ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ, ಅವನು ಇಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಾನೆ. ಎಲ್ಲಿಗೆ? ಬಾಗಲಕೋಟೆಗೆ. ಈಗ ಸರ್ಕಾರದ ಅಧಿಕಾರಿಗಳಾಗಲಿ, ಚುನಾವಣಾ ಆಯೋಗ ಏನಾದ್ರು ಮಾಡ್ತಾ ಇದೆಯಾ ನೋಡಿ? ಈ ಗಾಡಿಯಲ್ಲೂ KA29G0568 ಇಟ್ಕೊಳ್ಳೋಣ. ಆ ಗಾಡಿಯಲ್ಲೂ ನಾಳೆ ಬೇಕಾದ್ರೆ ಹಣ ಸರಬರಾಜು ಆಗಬಹುದು. ಯಾರು ಹೇಳೋರು ಕೇಳೋರು ಇರೋದಿಲ್ಲ. ನಡೀತಾ ಇದೆ ಕರ್ನಾಟಕದಲ್ಲಿ. ಆಂಬ್ಯುಲೆನ್ಸ್ಗಳಲ್ಲಿ, ಪೊಲೀಸ್ ಜೀಪ್ಗಳಲ್ಲಿ, ಗವರ್ಮೆಂಟ್ ವಾಹನಗಳಲ್ಲಿ ಆಡಳಿತಾರೂಢ ಪಕ್ಷ ಇವತ್ತು ಯಾವ್ದದು? ಕಾಂಗ್ರೆಸ್. ಕಾಂಗ್ರೆಸ್ನ ದುಡ್ಡು ಇಂಥ ಸರ್ಕಾರಿ ಗಾಡಿಗಳಲ್ಲಿ ಹರಿದಾಡುತ್ತೆ. ಇನ್ನು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಿಜೆಪಿ ಪಕ್ಷದವ್ರ ದುಡ್ಡು ಹೋಗ್ತಿತ್ತು. ಅನ್ರಿಜಿಸ್ಟರ್ಡ್ ವೆಹಿಕಲ್ಸ್.
ಈ ರೀತಿಯಲ್ಲಿ ಇವತ್ತು ಚುನಾವಣಾ ಪ್ರಚಾರ ನಡೀತಾ ಇದೆ. ಬಾಗಲಕೋಟೆ ಜನ ಸಾಕಷ್ಟು ಪ್ರಜ್ಞಾವಂತರು. ಯಾಕೆಂದ್ರೆ ಅವರಿಗೆ ಒಂದಷ್ಟು ಸಮಸ್ಯೆ ಆಗಿದೆ. ಏನ್ ಸಮಸ್ಯೆ ಆಗಿದೆ? ಇಲ್ಲೇ ಪಕ್ಕದಲ್ಲೇ ಇದರಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ಹೋದ್ರೆ ಯಾವ ನದಿ ಹರಿಯುತ್ತಣ್ಣ? ಘಟಪ್ರಭಾ ಇಲ್ಲಿಂದ ಒಂದು 15-20 ಕಿಲೋಮೀಟರ್ ಹೋಗಿ ಕೃಷ್ಣಾ ನದಿಗೆ ಸೇರೋದು. ಆದ್ರೆ ಇವತ್ತು ಕೃಷ್ಣಾ ನದಿ ನೀರು ಸೇರಿ ಇಲ್ಲಿ ಬಂದ್ಬಿಟ್ಟಿದೆ. ಯಾಕೆ? ಆಲ್ಮಟ್ಟಿಯಲ್ಲಿ ಡ್ಯಾಮ್ ಆಗಿರೋದ್ರಿಂದ. ಇಲ್ಲಿಂದ 40 ಕಿಲೋಮೀಟರ್ ದೂರದಲ್ಲಿ ಡ್ಯಾಮ್ ಆಗಿರೋದಕ್ಕೆ ಇವತ್ತು ಬಾಗಲಕೋಟೆ ಹಿನ್ನೀರು ಹೊತ್ಕೊಂಡಿದೆ. 519 ಮೀಟರ್ಗೆ ನಿಲ್ಲಿಸಿದ್ದಾರೆ ಅದನ್ನ. ಯಾವ್ದನ್ನ? ಡ್ಯಾಮ್ನ. 524 ಮೀಟರ್ ಹೋದ್ರೆ ಇದು ಇರುತ್ತಾ ಸಾಹೇಬ್ರೆ? ಇರುತ್ತಾ? ಇಲ್ಲಿರೋದಿಲ್ಲ. ಹಾಗಾಗಿ ಇಲ್ಲಿರೋರ್ನೆಲ್ಲ ಅಲ್ಲಿ ಕೆಳಗಡೆ ಘಟಪ್ರಭಾ ನದಿಯ ಏನು ದಂಡೆಯಲ್ಲಿದ್ದವ್ರನ್ನೆಲ್ಲ ಸ್ಥಳಾಂತರ ಮಾಡಿ ಸೈಟ್ ಕೊಟ್ಟು ಬೇರೆ ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ಆಲ್ರೆಡಿ ನವನಗರ ಅಂತ ನಿರ್ಮಾಣ ಆಗೋಗಿದೆ. ಹಾಗಾಗಿ ಒಂದಷ್ಟು ಜನ ಒಕ್ಕಲೆಬ್ಸಿದ್ದಾರೆ, ಪರಿಹಾರಗಳು ತಗೊಂಡು ಒಂದಷ್ಟು ಜನ ಹೋಗಿದ್ದಾರೆ. ಇನ್ನೊಂದು ಜನ 524 ಮೀಟರ್ ಆಗೋ ತನಕ ನಮ್ಗೇನು ಆಗೋದಿಲ್ಲ ಅಂತ ಇಲ್ಲೇ ಇದ್ದಾರೆ. ಅವ್ರು ಇನ್ನೂ ಪರಿಹಾರ ತಗೊಂಡಿಲ್ಲ, ಇನ್ನೂ ಜಾಸ್ತಿ ಬೇಕು ಅಂತ. ಈ ಮಧ್ಯದಲ್ಲಿ ಇಲ್ಲಿ ಇದ್ದಂತ MLAಗಳು, ಕಡು ಭ್ರಷ್ಟರು, ಅಧಿಕಾರಿಗಳು, ರಾಜಕಾರಣಿಗಳು 6 ಕಾಸಿಗೆ 3 ಕಾಸಿಗೆ ರೈತರ ಜಮೀನನ್ನ ತಗೊಂಡು ಇವತ್ತು ಅದನ್ನ ಕೋಟಿ ಲೆಕ್ಕದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪರಿಹಾರ ತಗೊಳ್ತಾ ಇದ್ದಾರೆ. ಎಷ್ಟು ಲೆಕ್ಕದಲ್ಲಿ? ಕೋಟಿಗಳ ಲೆಕ್ಕದಲ್ಲಿ ತಗೊಂಡಿದ್ದು ಲಕ್ಷಗಳಲ್ಲಿ. ಇವತ್ತು ಸರ್ಕಾರದ ಪರಿಹಾರ ಬರೋದು ಕೋಟಿಗಳಲ್ಲಿ. ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವಂತಹ ಬಾಗಲಕೋಟೆಯ ಎಲ್ಲ ಮತದಾರ ಬಂಧುಗಳಿಗೆ ನಮಸ್ಕಾರ. ಇವತ್ತು ಬಾಗಲಕೋಟೆಯಲ್ಲಿ ಮತ್ತು ದಾವಣಗೆರೆಯಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಉಪಚುನಾವಣೆ ನಡೀತಾ ಇದೆ. ಆ 2 ಕ್ಷೇತ್ರಗಳಲ್ಲಿದ್ದಂತಹ ಹಿರಿಯ ರಾಜಕಾರಣಿಗಳು ತೀರಿ ಹೋದ ಕಾರಣಕ್ಕಾಗಿ ಈಗ ಉಪಚುನಾವಣೆ ಬಂದಿದೆ. ಕಾಕತಾಳೀಯವಾಗಿ 2 ಕ್ಷೇತ್ರಗಳಲ್ಲಿದ್ದಂತಹ MLAಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು ಅಲ್ವೇನ್ರಪ್ಪ? ಇಲ್ಲಿ ಮೇಟಿ, ಅಲ್ಲಿ ಶಾಮನೂರು ಶಿವಶಂಕರಪ್ಪ. 2 ಕ್ಷೇತ್ರಗಳಲ್ಲಿ ಇವತ್ತು ಉಪಚುನಾವಣೆ ನಡೆಯುತ್ತಿರೋದಕ್ಕೆ ಕಾರಣ ಆ ಹಿರಿಯ ರಾಜಕಾರಣಿಗಳು ತೀರು ಹೋದ ಕಾರಣಕ್ಕಾಗಿ ತೆರವಾಗಿದ್ದು. ಈ ಸಲಕ್ಕೇನು ಆಪರೇಷನ್ ಮಲ ಆಗಿಲ್ಲ. ಮಲ ಆಗಿದೆಯಾ? ಆಪರೇಷನ್ ಮಲದ ಕಾರಣಕ್ಕೋ ಅಥವಾ ಆಪರೇಷನ್ ಕೈ ಕಾರಣಕ್ಕೋ ಚುನಾವಣೆ ನಡೀತಾ ಇಲ್ಲ. ವಯೋಸಹಜವಾಗಿ ತೀರಿದ್ದಾರೆ. ಹಾಗಾಗಿ ಉಪಚುನಾವಣೆ ಬಂದಿದೆ. ಹೀಗಿರುವಾಗ ಕಾಂಗ್ರೆಸ್ನಿಂದ ಇಲ್ಲಿ ಮತ್ತು ಅಲ್ಲಿ ಯಾರು ಟಿಕೆಟ್ ಕೊಟ್ಟಿದ್ದಾರೆ? ಇಲ್ಲಿ ಮಗನಿಗೆ, ಅಲ್ಲಿ ಮೊಮ್ಮಗನಿಗೆ. ಇಡೀ ರಾಜ್ಯ ಇವತ್ತು ಪ್ರಜಾಪ್ರಭುತ್ವ ರೀತಿಯಲ್ಲಿ ರಾಜಕೀಯ ಆಡಳಿತ ನಡೀತಾ ಇಲ್ಲ. ಇಲ್ಲಿ ಕೆಲವು ಕುಟುಂಬಗಳ ಕೈಯಲ್ಲಿ ಇವತ್ತು ಕರ್ನಾಟಕದ ರಾಜಕಾರಣ ಇದೆ. ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಇದೆ ಎನ್ನುವಂತಹದ್ದು ಸುಳ್ಳು. ಅದನ್ನ ಸೀಮಿತ ಜನರು ಆಡಳಿತ ನಡೆಸುವಂತಹ ಆಡಳಿತ ಅಂತಾರೆ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಆಲಿಗಾರ್ಕಿ ಅಂತಾರೆ. ಡೆಮಾಕ್ರಸಿ ಅನ್ನೋದಿಲ್ಲ. ಇವತ್ತು ಅದಕ್ಕೆ ಜ್ವಲಂತ ಉದಾಹರಣೆಯಾಗಿ 2 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟಿದೆ ಅನ್ನುವಂತಹದ್ದು. ಮತ್ತೆ ಹೋಗ್ಲಿ, ಬಿಜೆಪಿನಾದ್ರೂ ಸರಿ ಇದೆಯಾ? ಸರಿ ಇದೆ ಅಂದ್ರಣ? ಕರ್ನಾಟಕದಲ್ಲಂತೂ ಬಿಜೆಪಿಗೆ ಏನು ಅವ್ರೇನೋ ಹೇಳಿದ್ರಲ್ಲ, ಏನಪ್ಪ ನರೇಂದ್ರ ಮೋದಿ ಅವ್ರು ಏನೋ ಹೇಳ್ತಾರೆ, ನಾ ಕಾವಂಗ ಕಾನೆ ದುಂಗ ಅಲ್ಲ, ವಂಶ ಏನದು, ವಂಶ ಪರಂಪರೆ ಅಲ್ಲ, ಪರಿವಾರ ರಾಜಕಾರಣದ ವಿರುದ್ಧ ಅಂತ. ಅಲ್ಲೆಲ್ಲ ಪುಂಗಿ ಊದ್ತಾರೆ. ಆ ಪುಂಗಿನ ಕರ್ನಾಟಕದಲ್ಲಿ ಯಾವತ್ತಾರು ಊದಿದಾರ? ಒಂದ್ ಕಡೆ ಯಡಿಯೂರಪ್ಪನ್ನ, ಒಂದ್ ಕಡೆ ವಿಜಯೇಂದ್ರನ್ನ, ಒಂದ್ ಕಡೆ ಜಗದೀಶ್ ಶೆಟ್ಟರ್ನ, ಇನ್ನೊಂದ್ ಕಡೆ ಅವ್ರ ತಮ್ಮನ್ನ, ಇನ್ನೊಂದ್ ಕಡೆ ಯಾರು, ಒಂದ್ ಕಡೆ ಜನಾರ್ದನ್ ರೆಡ್ಡಿನ, ಇನ್ನೊಂದ್ ಕಡೆ ಕರುಣಾಕರ್ ರೆಡ್ಡಿನ, ಸೋಮಶೇಖರ್ ರೆಡ್ಡಿನ, ಈ ಕಡೆ ಕತ್ತಿ, ಹುಕ್ಕೇರಿ, ಎಷ್ಟೆಷ್ಟೋ ಜನ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನ ಒಂದು 200 ಕುಟುಂಬಗಳು ಇವತ್ತು ಇಡೀ ರಾಜ್ಯದ ರಾಜಕೀಯ ಅಧಿಕಾರವನ್ನ ಕೈಯಲ್ಲಿಡ್ಕೊಂಡಿವೆ. ಯಾಕೆ ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಜೆಡಿಎಸ್ ಆಗ್ಲಿ ಅವರಿಗೆ ಟಿಕೆಟ್ ಕೊಡ್ತಾ ಇದೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.